ಜಗನ್ಮೋಹಿಸಿದ್ದ ಸುಂದರ ಜನ್ಮವಾಯಿತು. ಸಾಗರ ಸಮುದ್ರಗಳಲ್ಲಿ ಮುಳುಗಿ ಹೋಗುತ್ತದೆ. ಹಿಮಾಲಯ ಪರ್ವತದಂತಹ ಪರ್ವತಗಳೇ ಎದ್ದು ಹೋಗುತ್ತವೆ. ಪಂಚಭೂತಗಳೇ ನಾಶವಾಗಿ ಸ್ವರ್ಗಾದಿ ಸಮಸ್ತ ಲೋಕಗಳು ಕೂಡ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು. ಸ್ವಾಮಿಗಳೇ, ಪಂಚಭೂತಗಳೇ ನಾಶವಾಗುವುದು ಎಂದು ತಾವು ಹೇಳಿದಿರಿ. ಭೂಮಿ, ಅಗ್ನಿ, ನೀರು, ವಾಯುವಿನ ಜೊತೆ ಆಕಾಶವು ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ಸರ್ವವ್ಯಾಪಕವಾದ ಆಕಾಶವು ಪ್ರಳಯದಲ್ಲಿ ಹೇಗೆ ಸಿಲುಕುವುದು ಸ್ವಾಮಿಗಳೇ? ಮಗು, ಸಿದ್ಧ ಆತ್ಮಜ್ಞಾನಿಯಾದ ಬ್ರಹ್ಮಸ್ವರೂಪಿ ಯೋಗ್ಯ ಗುರುವಿಗೆ ಈ ಪ್ರಶ್ನೆ ಕೇಳಿ ಇದಕ್ಕೆ ಅವರಿಂದಲೇ ಉತ್ತರ ಪಡೆಯಬೇಕು. ಅಂತಹ ಗುರುಗಳು ಎಲ್ಲಿ ಸಿಗುತ್ತಾರೆ ಸ್ವಾಮಿಗಳೇ? ಗೊತ್ತಿಲ್ಲ. ಎಲ್ಲೋ ಜಾರಿನಿಂದ ಮಳೆಯ ಹನಿ ಜಲವಾಗಿ, ಕಾಲುವೆಯಾಗಿ, ಝರಿಯಾಗಿ, ನದಿಯಾಗಿ ಹರಿದು ಸಾಗರವನ್ನು ಸೇರುವಂತೆ ನೀನೇ ನಿನ್ನ ಗುರುವನ್ನು ಹುಡುಕಿಕೊಳ್ಳಬೇಕು. ಸಿದ್ಧ ಸದಾಶಿವ ಪೀಠಿಗೆ ಬರುತ್ತಾರೆ. ಯಾರೋ ನೀನು? ಎಲ್ಲಿಂದ ಬಂದಿದ್ಯೋ? ನಿನಗೆ ತಲೆಗೆ ಕೆಟ್ಟಿದ್ಯಾನೋ? ನಿನ್ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ? ನನ್ನ ಬುದ್ಧಿನ ನನ್ನಲ್ಲೇ ಇಟ್ಟುಕೊಂಡಿದ್ದೀನಿ. ನೀವಲ್ಲಿ ಇಟ್ಟುಕೊಂಡಿದ್ದೀರಾ? ನನ್ನನ್ನೇ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ ಅನ್ನೋಷ್ಟು ಸೊಕ್ಕೆ ನಿನಗೆ. ಇಲ್ಲೇ ಇಲ್ಲ, ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಿಸ್ತೀನಿ. ನೋಡಿ ನೋಡಿ ನೋಡಿ, ನೀನು ಹೇಗೆ ಕೂತಿದ್ದಾನೆ ಅಂತ ನೋಡಿ. ಎಷ್ಟು ಧೈರ್ಯ ಇರಬೇಕು ನಿನಗೆ? ಏ ಹುಡುಗ, ದೇವರ ಮೇಲೆ ಎದು ಕೂತಿಯೋ? ತುಂಬಾ ಕಾಲದಿಂದಲೂ ಕಪಟ ಭಕ್ತರ ಸೇವೆಯಿಂದ, ಅವರ ಸ್ಪರ್ಶದಿಂದ ಈ ಬಸವಣ್ಣನ ವಿಗ್ರಹದಲ್ಲಿದ್ದ ದೈವತ್ವಾಂಶವು ನಾಶವಾಗಿ ಕೇವಲ ಶಿಲೆ ಮಾತ್ರ ಉಳಿದಿತ್ತು. ನಾನು ಇದರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇನೆ. ಈಗ ಇದು ಪೂಜಿಸಲು ಯೋಗ್ಯವಾಗಿದೆ. ಎಂಥ ಮಾತು! ಬಾಲಕನಾಗಿದ್ದರೂ ಇವನ ಮುಖದಲ್ಲಿ ಜ್ಞಾನಜ್ಯೋತಿಯೇ ಬೆಳಗುತ್ತಿದೆಯಲ್ಲ. ಇವನು ಸಾಮಾನ್ಯನಲ್ಲ, ಸಾಕ್ಷಾತ್ ಶಿವನ ಸ್ವರೂಪಿ. ದಯವಿಟ್ಟು ನೀವು ನಮ್ಮ ನೈವೇದ್ಯವನ್ನು ಸ್ವೀಕರಿಸಲೇಬೇಕು. ಏ ಹುಡುಗ, ಬಾರ ಇಲ್ಲಿ, ಬಾ ಇಲ್ಲಿ. ಎಲ್ಲಿ ಹೋಗ್ತಿದ್ಯೋ? ಮನೆ ಬಿಟ್ಟು ಹೋಗ್ತಿದ್ಯಾ ಇಲ್ಲ ದಾರಿ ತಪ್ಪ ಹೋಗ್ತಿದ್ಯಾ? ನಾನು ಶ್ರೀಶೈಲದ ಕಡೆ ಹೊರಟಿದ್ದೆ, ದಾರಿ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ? ಶ್ರೀಶೈಲಕ್ಕೆ 2 ದಾರಿಗಳಿದ್ದಾವೆ. ನೀನು ಈ ಎಡಗಡೆ ದಾರಿಯಲ್ಲಿ ಹೋಗೋದೇ ಒಳ್ಳೇದು. ಆದ್ರೆ ಈ ದಾರಿಯಲ್ಲಿ ಹೋದ್ರೆ 75ರಿಂದ 80 ಮೈಲಿ ದೂರ ಆಗುತ್ತೆ. ದಾರಿನೂ ಚೆನ್ನಾಗಿದೆ, ದಣಿವಾದ್ರೆ ವಿಶ್ರಾಂತಿ ಗೃಹಗಳು ಇದ್ದಾವೆ, ಓಡಾಡುವ ಜನಗಳು ಸಿಗ್ತಾರೆ. ಇನ್ನು ಈ ದಾರಿ 30-35 ಮೈಲಿ ಆಗ್ಬೋದು. ಆದ್ರೆ ಕಲ್ಲು ಮುಳ್ಳು ತುಂಬಿರೋ ಕಾಡು ಒಳಗಡೆ ಹೋಗ್ಬೇಕು. ತುಂಬಾ ಅಪಾಯ. ಕಾಡು ಮೃಗಗಳು ಬೇಟೆ ಆಡ್ತಿ ಬಿಡೋಲ್ಲ.
ಓಡಾಡೋ ಜನ ಮೃತ್ಯುವನ್ನು ತಪ್ಪಿಸಲು ಸಾಧ್ಯವೇ? ಮೃತ್ಯುವನ್ನಂತೂ ಯಾರಿಂದನೂ ತಪ್ಪಿಸ್ಲಿಕ್ಕಾಗಲ್ಲಪ್ಪ. ಹಂಗಂತ ಮೃತ್ಯು ಬಾಯಿಗೆ ನಾವೇ ತಲೆ ಕೊಡೋದು ಸರಿಯಲ್ಲಪ್ಪ. ಮೃತ್ಯುವಿನಿಂದ ಯಾರು ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂದ್ಮೇಲೆ ಅದಕ್ಕೆ ಹೆದರೋದ್ಯಾಕೆ? ಎಲ್ಲಿ ಜೀವನದ ಮೇಲೆ ಆಸೆ ಇರುತ್ತೋ ಅಲ್ಲಿ ಭಯ ಇರುತ್ತೆ. ಆಸೆ ಎಲ್ಲಿರೋದಿಲ್ವೋ ಅಲ್ಲಿ ಭಯ ಇರೋದಿಲ್ಲ. ನಾನಿನ್ನ ಹೊರಡ್ತೀನಿ. ಹುಲಿ ಕಳಿಸಿ ಹಾಕೋಬಿಟ್ಟಿದೆ. ಇನ್ನು ನೀನು ಇಲ್ಲೇ ಇರುವುದು ಸರಿಯಲ್ಲ. ಇವರೆಲ್ಲ ನಿನ್ನನ್ನು ಬಡಿದು ಕೊಂದೇ ಬಿಡುವರು. ಹೋಗು, ನಿನ್ನ ಮನೆಯೊಳಗೆ ಹೋಗಿ ನಿನ್ನ ಜೀವನ ನುಡಿಕೋ. ಮನ್ಸೂರ್ನ ತಿಂದು ಮುಗಿಸೋ ಹುಲಿನೇ ನೀವು ಬಳಗಿಸಿದ ಅಂದಕ್ಕೆ ನೀವು ಸಾಧಾರಣವಲ್ಲ. ಇದು ಹೆಂಗ್ ಸಾಧ್ಯವಾಯ್ತು? ಶಾಂತಂ ಭವತು, ಶಾಂತಂ ಭವತು, ಶಾಂತಂ ಭವತು. ನೋಡು, ಇಂದಿನ ನಿನ್ನ ಬೇಟೆ ನಾನಲ್ಲ, ನಿನಗೆಂದೇ ಆ ದೇವರು ಇನ್ನೆಲ್ಲೋ ಆಹಾರವನ್ನು ಇಟ್ಟಿರುತ್ತಾನೆ. ನಾನು ಕೇವಲ ನಿನ್ನ ಆಶಾಭಾವ ಮಾತ್ರ. ನನ್ನನ್ನು ನಂಬಿದರೆ ನಿನಗೆ ಉಪವಾಸವೇ ಗತಿ. ಬಾ. ಪ್ರಾಣಿ ಪಕ್ಷಿಗಳೇ ಆಗಿರಲಿ, ಕ್ರೂರ ಮೃಗಗಳೇ ಆಗಿರಲಿ, ಎಂದು ಅವುಗಳಲ್ಲಿ ಭಯ ಆವರಿಸುವುದೋ ಆ ಕ್ಷಣದಲ್ಲಿ ಅವು ದಾಳಿ ಮಾಡುವವು. ಎಂದು ಆ ಭಯ ದೂರವಾಗುವುದೋ ಆ ಕ್ಷಣದಿಂದಲೇ ಅವು ನಮ್ಮ ಬಂಧುಗಳಾಗುವವು. ಗುರುವನ್ನು ಅರಸಿ ಹೊರಟಿರುವೆ ಎಂದರೆ ನಿಜಕ್ಕೂ ನೀನು ಧನ್ಯ. ನಿನ್ನ ಇಷ್ಟಾರ್ಥ ಬೇಗನೆ ಕೈಗೂಡಿ ನಿನ್ನ ಈ ಸುದೀರ್ಘ ಪ್ರಯಾಣ ಅಂತ ನೀವೀಗ ಗುಣಗುಂಟಿಯಲ್ಲಿರುವ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಂಠೀಶ್ವರ ಸ್ವಾಮಿಗಳ ಬಳಿಗೆ ಹೋಗು. ಅಲ್ಲಿ ದೂರದಲ್ಲಿ ಕಾಣುತ್ತಿರುವುದೇ ಅವರ ಮಠ. ಅಲ್ಲಿ ವೇದಗಳ ಕರ್ಮ, ಉಪಾಸನ, ಜ್ಞಾನ ಈ ಮೂರೂ ಕಾಂಡಗಳನ್ನು ವಿಧಿವತ್ತಾಗಿ ತಿಳಿದಿರುವ ಗಜದಂಡ ಗುರುಗಳಿದ್ದಾರೆ. ಹೋಗು. ಆಯ್ತು ಸ್ವಾಮಿಗಳೇ, ಧನ್ಯವಾದಗಳು. ಸಾಕ್ಷಾತ್ ಭಗವಂತನಿಗೆ ತನಗೆ ದಾರಿ ತೋರಿದಂತೆ ಸಿದ್ಧನಿಗೆ ಭಾಸವಾಗುತ್ತದೆ. ಕಾಳಿಂಗನೇ ನಿನ್ ಜೊತೆ ಆಟ ಆಡ್ತಾನೆ ಅಂದ್ರೆ ನೀನು ಸಾಕ್ಷಾತ್ ಶಿವಸ್ವರೂಪಿ ಬಾಲಯೋಗಿಯೇ ಸರಿ. ಅಂದಾಗೆ ನೀನು ಗುರುಗಳ ಬಳಿ ವಿದ್ಯೆ ಕಲಿಯು ಬಂದಿರೋನಲ್ಲದೆ? ದೇಖೋ ಬೇಟ, ನೀನು ಗುರುಗಳ ನಿರೀಕ್ಷೆಯಲ್ಲಿ ಹೇಗೆ ಇಲ್ಲಿವರೆಗೂ ಬಂದಿದ್ದೀಯೋ ಅದೇ ರೀತಿ ಪ್ರತಿಯೊಬ್ಬ ಗುರುವು ಕೂಡ ತನ್ನ ಪಟ್ಟ ಶಿಷ್ಯನ ನಿರೀಕ್ಷೆಯಲ್ಲಿದ್ದಾರೆ. ತನ್ನ ಶಿಷ್ಯ ಆಗೋದಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾರೆ. ನೀನು ಅದರಲ್ಲಿ ಗೆದ್ದರೆ ಅವರ ಮನಸ್ಸನ್ನು ಗೆದ್ದ ಹಾಗೆ. ಇನ್ಮೇಲೆ ನೀನು ನನ್ನ ಜೊತೆ ಗುರುಗಳ ಸೇವೆ ಮಾಡಿಕೊಂಡು ಇದು ಬಿಡು. ಇಂದಲ್ಲ ನಾಳೆ ಆ ನನ್ನಪ್ಪ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ. ಬಾ. ಓಂ ಅನ್ನುವ ಪದ 3 ಶಬ್ದಗಳಿಂದ ಕೂಡಿದೆ. ಆ ಶಬ್ದಗಳಲ್ಲಿ ಬ್ರಹ್ಮಾಂಡವೇ ತಾವು ಯಾರೆಂದು ತಿಳಿಯಲಿಲ್ಲ. ನಾನು ಸುರಪುರದ ಆಸ್ಥಾನ ವಿದ್ವಾಂಸ ಬ್ರಾಹ್ಮಣ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ. ನಾವು ತಮ್ಮ ಪಾಂಡಿತ್ಯವನ್ನು ಕೇಳಿದ್ದೇವೆ. ತಾವು
ಇಲ್ಲಿಗೆ ಬಂದ ಕಾರಣ? ನನ್ನಷ್ಟು ಪಾಂಡಿತ್ಯ ಪ್ರವೀಣರು ಈ ನಾಡಿನಲ್ಲೇ ಯಾರು ಇಲ್ಲ. ಎಲ್ಲರನ್ನೂ ಸೋಲಿಸಬೇಕೆಂಬ ಅದಮ್ಯ ಬಯಕೆಯಿಂದ ಹೊರಟಿದ್ದೇನೆ. ನಿಮ್ಮ ಮಗನನ್ನು ನೋಡಿ ಇಲ್ಲಿಗೆ ಬಂದೆ. ತುಂಬಾ ಸಂತೋಷ. ನಿಮ್ಮ ಶಿಷ್ಯಂದಿರಿಗೆ ಯಾವ ವಿಷಯವನ್ನು ಬೋಧಿಸುತ್ತಿದ್ದೀರೋ? ಉಪನಿಷತ್ತಿನ ಬಗ್ಗೆ. ಉಪನಿಷತ್ತಿನ ಅರ್ಥವನ್ನು ಕೇಳುವ ಹೇಳುವ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ. ಅನುಭವವಿರಲಿ, ಅದರ ಮೂಲ ಶಬ್ದಾರ್ಥವನ್ನೇ ನಿಮಗೆ ಹೇಳಲು ಸಾಧ್ಯವಿಲ್ಲ. ಅಂತಹದರಲ್ಲಿ ಬ್ರಹ್ಮಜ್ಞಾನಿ ಎಂದು ಹೊಗಳಿಸಿಕೊಳ್ಳುತ್ತಿರುವುದೇಕೆ? ಸರಿ, ಉಪನಿಷತ್ತು ಎಂದರೇನು? ಇದೆಲ್ಲ ಒಂದು ಪ್ರಶ್ನೆಯೇ. ಇಷ್ಟು ಸಣ್ಣ ಪ್ರಶ್ನೆಗೆ ನನ್ನ ಶಿಷ್ಯನಿಗೆ ಉತ್ತರಿಸುತ್ತಾರೆ. ಇವರು ಉತ್ತರಿಸುತ್ತಾರ? ಇವರೆಲ್ಲ ನಿಮ್ಮ ಶಿಷ್ಯನಿದ್ರೆ? ಅಯ್ಯೋ, ಏನು ಸಿದ್ಧ? ನೀವು ಒಪ್ಪಣೆ ಕೊಟ್ರೆ ಹೇಳುತ್ತೇನೆ ಗುರುಗಳೇ. ಇವನು ಹೇಳುತ್ತಾನ? ಶಾಸ್ತ್ರಿಗಳೇ, ಉಪನಿಷತ್ತು ಎಂದರೆ ಗುರುವಿನ ಹತ್ತಿರ ಶ್ರದ್ಧೆ ಭಕ್ತಿಯಿಂದ ಕುಳಿತುಕೊಂಡು ಬ್ರಹ್ಮ ಜ್ಞಾನವನ್ನು ಪಡೆದು ಅಜ್ಞಾನವನ್ನು ತೊರೆದು ಬ್ರಹ್ಮನಲ್ಲಿ ಪ್ರತಿಷ್ಠಾಪಿತವಾಗುವುದು. ಇದಕ್ಕೆ ಬ್ರಹ್ಮವಿದ್ಯೆ ಅಂತಲೂ ಕರೆಯುವರು. ಉಪನಿಷತ್ತುಗಳನ್ನು ವಿದ್ಯೆಯನ್ನು ಹೇಗೆ ಅರ್ಥೈಸುವೆ? ಹೇಗೆ ಎಂದರೆ, ಮುಮುಕ್ಷಿಗಳು ಇಂದ್ರಿಯಗಳ ನಿಗ್ರಹದಿಂದ ಚಿತ್ತಶುದ್ಧರಾಗಿ ಗುರುವಿನ ಮುಖಾಂತರ ಉಪನಿಷತ್ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳುವುದರಿಂದ ಅವರಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗುವುದು. ಆದುದರಿಂದಲೇ ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಳಬೇಕಾಗುವುದು. ಸರ್ವಜೀವಿಗಳು ಸಹ ಜ್ಞಾನಕ್ಕೆ ಅಧಿಪತಿಗಳಾಗಿರುವುದರಿಂದ ಉಪನಿಷತ್ತಿನ ಬಗ್ಗೆ ಅರಿಯುವುದಕ್ಕೆ, ವಿಚಾರ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರವಿದೆ. ಪಂಡಿತರೇ, ಬ್ರಹ್ಮವಿದ್ಯೆಗೆ ಬ್ರಾಹ್ಮಣರು ಮಾತ್ರ ಯೋಗ್ಯ ಅಧಿಕಾರಿಗಳು, ಉಳಿದವರಿಗೆ ಆ ಅಧಿಕಾರವಿಲ್ಲವೆಂದು ಹೇಳಿದ್ದೀರಿ. ಆದರೆ ಬ್ರಹ್ಮ ಜ್ಞಾನಾತೀತ. ನಿಜವಾದ ಬ್ರಾಹ್ಮಣನ್ಯಾರು ಮತ್ತು ಉಪನಿಷತ್ತು ಎಂದರೇನೆಂದು ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳಲೇ? ನನ್ನಲ್ಲಿರುವ ನಾನು ಎಂಬ ಅಹವನ್ನು ತೊಳೆದು ನನ್ನ ನಿಜ ಸ್ವರೂಪವನ್ನು ನನಗೆ ಅರ್ಥ ಮಾಡಿಸಿದೆಯಪ್ಪ. ನಾನು ನಿನಗೆ ಶರಣಾದೆ. ಲೋಕ ಕಲ್ಯಾಣಕ್ಕಾಗಿ ಬಂದ ಹೇ ಮಹಾತ್ಮನೇ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಸಿದ್ಧ, ಗುರುಗಳೇ, ಸಿದ್ಧ, ನೀನೀಗ ನನ್ನ ಸರಿ ಸಮಾನನಾಗಿರುವೆ ಎಂದು ನಾನು ಭಾವಿಸುತ್ತೇನೆ. ಇನ್ನು ಇಲ್ಲಿಯೇ ಇದ್ದು ನೀನು ಅರಿಯುವಂತಹದ್ದು ಯಾವುದೂ ಇಲ್ಲ. ಇನ್ನು ಮುಂದೆ ಜ್ಞಾನಾರ್ಥಿಗಳಾದ ಮುಮುಕ್ಷುಗಳಿಗೆ ಜ್ಞಾನದ ಬೆಳಕನ್ನೆರೆಯಲು ಬೆಳಕಿನ ಯಾತ್ರೆಯನ್ನು ಕೈಗೊಳ್ಳು. ನಿಮ್ಮಿಚ್ಛೆಯಂತೆ ಆಗಲಿ ಗುರುದೇವ. ನಿಮ್ಮ ಕೃಪೆಯಿಂದ ಈ ನನ್ನ ಜನ್ಮ ಸಾರ್ಥಕವಾಯಿತು. ಹೇ ಗುರುನಾಥ, ಕರ್ಮಕಾಂಡದಿಂದ ಇಷ್ಟಲಿಂಗ ಗ್ರಹಣವಾಯಿತು. ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗ ಗ್ರಹಣ ವ್ಯರ್ಥವಾಯಿತು. ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಗುವುದೆಂದು ಶಾಸ್ತ್ರದಲ್ಲೇ ಹೇಳಿದೆ. ಲಿಂಗದೊಳಗೆ ಸರ್ವ ಜಗತ್ತು ಇರುವುದು. ಸರ್ವ ಜಗತ್ತು ಲಿಂಗಮಯವು. ಲಿಂಗವೊಂದನ್ನು ಬಿಟ್ಟು ಇನ್ನೊಂದೇನೂ ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ. ಅಂಗವೆಲ್ಲ ಲಿಂಗವಾದ ಬಳಿಕ ಬೇರೆ ಲಿಂಗವೊಲಿಯದು ಗುರುದೇವ. ಸಿದ್ಧ, ನಿನ್ನ ಈ ವಚನದಲ್ಲಿ ನಿನ್ನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದರಿಂದ ಸಿದ್ಧಾರೂಢನೆಂಬ ನಾಮಧೇಯ, ಆ ನಾಮಧೇಯ ನಿನಗೆ ಹೋಗುತ್ತದೆ. ಓದು ಬರಹಗಳಿಲ್ಲದೆ ವೇದಾಂತಿಯಾದ ನಿನಗೆ ಭಾರತಿ ಎಂಬ ನಾಮಧೇಯವೂ ಶೋಭಿಸುತ್ತದೆ. ಇಂದಿನಿಂದ ನೀನು ಸಿದ್ಧಾರೂಢ ಭಾರತಿ ಎಂಬ ನಾಮಾಂಕಿತದಿಂದ ನಿನ್ನಲ್ಲಿರುವ ವೇದಿಕೆ ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಮಾನವ ಕುಲಕ್ಕೆ ಸದ್ಗುರುವಾಗು. ಆಯುಷ್ಮಾನ್.
ಮಧುರೆಯಿಂದ ಹೊರಟ ಆರೂಢರು ಅರುಣಾಚಲದ ದರ್ಶನ ಮಾಡಿ ಜಗನ್ನಾಥಪುರಕ್ಕೆ ಬರುತ್ತಾರೆ. ಜಗನ್ನಾಥನ ದರ್ಶನ ಪಡೆದ ನಂತರ ಕೈಲಾಸರಾಜನ ಸನ್ನಿಧಿಗೆ ಬರುತ್ತಾರೆ. ದರ್ಶನ ಪಡೆದು ಹರಿದ್ವಾರದ ಬದ್ರಿಕಾಶ್ರಮಕ್ಕೆ ಬರುವ ನಂತರ ಕಾಶಿಗೆ ಬಂದ ಸಿದ್ಧಾರೂಢರು ಜನರಲ್ಲಿದ್ದ ಮೂಢನಂಬಿಕೆಗಳ ಬಗ್ಗೆ ಅರಿವು ಮೂಡಿಸುತ್ತಾರೆ. ಜಾಗೃತಿ ಮೂಡಿಸುತ್ತಿದ್ದಾರೆ. ನಮ್ಮ ಭಕ್ತರುಗಳೆಲ್ಲ ಅಲ್ಲಿಯೇ ಇದ್ದಾರೆ. ವೇದ ಶಾಸ್ತ್ರವೆಲ್ಲ ಅವನ ಅಂಶದವಾಣಿ, ಪೂರ್ಣವಾಣಿ ಅವನ. ವೇದಗಳಿಗಿಂತಲೂ ಶಾಸ್ತ್ರಗಳಿಗಿಂತಲೂ ಯೋಗಿ ಮುನಿಗಳಿಗಿಂತಲೂ ದೊಡ್ಡದು ಅವನದೆಯ ವಿಸ್ತಾರ. ಪ್ರವಚನಗಳ ಮೂಲಕ ಜನಗಳ ಮತಿಗೆಡಿಸುತ್ತಿರುವವನು ನೀನು ನನಗಿಂತಲೂ ಸಿದ್ಧಿ ಪುರುಷರೇ. ಮಂತ್ರ ತಂತ್ರ ವಶೀಕರಣ ಕ್ಷುದ್ರ ಸಿದ್ಧಿಗಳು ನನಗೆ ಕಳಕಳ ಮೂಲಕ ನೋಡ್ತೀಯಾ ಅಯ್ಯ, ಬ್ರಾಹ್ಮಣ ಕುಲದಲ್ಲಿ ಜನಿಸಿರುವ ನೀನು ಇದೆಂತಹ ಕೆಲಸ ಮಾಡುತ್ತಿರುವೆ? ಇದೆಲ್ಲ ಯಾತಕ್ಕಾಗಿ? ಇದೆಲ್ಲ ಇಹಲೋಕದ ಸುಖಕ್ಕಾಗಿ. ಅಲ್ಪ ಸುಖಕ್ಕಾಗಿ ನೀನು ಇಷ್ಟೆಲ್ಲ ಕಠಿಣ ಸಾಧನೆಗಳನ್ನು ಕೈಗೊಂಡಿರುವೆಯಾ? ಆ ಮೂಕ ಪ್ರಾಣಿ ನಿನಗೆ ಮಾಡಿದಾದರೂ ಏನು? ಕಾಮಧೇನುವನ್ನು ಭಸ್ಮ ಮಾಡುವ ನೀನು ಅದ್ಯಾವ ಸಿದ್ಧಿ ಪಡೆದರೂ ವ್ಯರ್ಥವೇ ಅಲ್ಲವೇ? ನಿನ್ನ ಕೋಪ ನನ್ನ ಮೇಲಿರುವುದು, ನಿನ್ನ ಸಿದ್ಧಿಯನ್ನು ನನ್ನ ಮೇಲೆ ಪ್ರಯೋಗಿಸು. ನನ್ನ ವಿರುದ್ಧ ಮಾತನಾಡುವಷ್ಟು ಸೊಕ್ಕೆ ನನಗೆ. ಚಕ್ರದೊಳಗಿಂದ ಪಾರಾಗುವಂತಿಲ್ಲ. ಹೀಗಿರುವಾಗ ಪಾಪಕರ್ಮಗಳನ್ನು ಮಾಡುವ ನಿನಗೆ ಸುಖ ಹೇಗೆ ಸಿಕ್ಕಿತು? ಈ ಕರ್ಮಗಳಿಂದ ಮುಂದೆ ನೀನು ನಿಶ್ಚಯವಾಗಿ ಪಾಪಕ್ಕೆ ಗುರಿಯಾಗುವೆ. ಜನರ ನಂಬಿಕೆಯೊಡನೆ ಆಟ ಆಡಿ ಮೋಸ ಮಾಡಿ ಭಯಪಡಿಸುವ ನೀನು ಅದ್ಯಾವ ಸಿದ್ಧಿ ಪಡೆದರೂ ಸಿದ್ಧಿ ಪುರುಷನಾಗಲಾರೆ. ಸ್ವಾಮಿ, ಇಂಥ ಕರ್ಮಗಳಿಂದ ಪಾಪ ಉಂಟಾಗುತ್ತದೆಂದು ನನ್ನ ಗುರುಗಳು ನನಗೆ ತಿಳಿಸಿಕೊಡಲಿಲ್ಲ ಸ್ವಾಮಿ, ತಿಳಿಸಿಕೊಡಲಿಲ್ಲ. ಗುರುಗಳನ್ನು ಪರೀಕ್ಷಿಸದೆ ನೀನು ಆತನಲ್ಲಿ ಶರಣು ಹೋದದ್ದು ನಿನ್ನ ತಪ್ಪು. ಸ್ವಾಮಿ, ದೋಷ ಪರಿಹಾರಾರ್ಥವಾಗಿ ನಾನೇನು ಮಾಡಬೇಕು? ನನ್ನ ಕೈ ಹಿಡಿದು ಕಾಪಾಡಿ ಗುರುವೆ. ನನ್ನನ್ನ ನೀವೇ ಸನ್ಮಾರ್ಗದಲ್ಲಿ ನಡೆಸಿ ಗುರುವೇ, ಸನ್ಮಾರ್ಗದಲ್ಲಿ. ಪವಾಡ, ಗುರುಗಳ ಪವಾಡ. ಧನ್ಯನಾದೆ ಮಹಾಸ್ವಾಮಿ, ಧನ್ಯನಾದೆ. ನೀವು ಮಹಾತ್ಮರು. ಇನ್ನಾದರೂ ಒಳ್ಳೆಯ ರೀತಿಯಲ್ಲಿ ದೇವರ ಹೆಸರಿನಲ್ಲಿ ಜನರ ಸೇವೆಯನ್ನು ಮಾಡಿ. ನೇರವಾಗಿ ಹಿಮಾಲಯವನ್ನು ತಲುಪುತ್ತಾರೆ.
ಜೀವಿತಾವಧಿಯಲ್ಲಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನ ಹಗಲಿರುಳು ಸ್ಮರಿಸಿ ಸಿದ್ಧಿಯನ್ನ ಪಡೆದ ಆರುದ್ಧರು ಸರ್ವಜನ ಹಿತಾಯ ಸರ್ವಜನ ಸುಖಾಯ ಎಂಬಂತೆ ನಡೆದುಕೊಂಡು ಅಪಾರ ಭಕ್ತರನ್ನ ಹೊಂದಿದ್ದರು. ಶ್ರೀಮಠದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವವೇ ಇದಕ್ಕೆ ಸಾಕ್ಷಿ. ಇದು ಬಹುತರಕ್ಕೆ ಬೆಳೆದಿದೆ. ಸಿದ್ಧಾರೂಢರು ಓಂ ನಮಃ ಶಿವಾಯ ಅನ್ನೋ ಮಂತ್ರದಿಂದಲೇ ಅವರು ಎಷ್ಟು ಖ್ಯಾತರಾದರು. ಅವರ ಸತ್ಸಂಗಕ್ಕೆ ಒಳಗಾಗಿಯೇ ಜಾತಿ ಮತ ಭೇದವಿಲ್ಲದ ಜನ ಬಂದರು. ಸವಣೂರರ ನವಾಬರ ಸಂಬಂಧಿಕರು ಕಲಿಯದಾಸ ಅಂತ ಆಳುಗಳು ಸತ್ಸಂಗದ ಪರಿಣಾಮವಾಗಿಯೇ ಹುಬ್ಬಳ್ಳಿಯನ್ನ ಒಂದು ಕಲ್ಯಾಣ ಮಾಡಿದ್ರು, ಕೈಲಾಸ ಮಾಡಿದ್ರು, ಕಾಶಿ ಮಾಡಿದ್ರು, ರಾಮೇಶ್ವರ ಮಾಡಿದ್ರು. ಹುಬ್ಬಳ್ಳಿ ಮತ್ತು ಪ್ರಸಿದ್ಧ ಆಗಿದ್ರೆ ರೈಲ್ವೆ ಜಂಕ್ಷನ್ ನಿಂದಲ್ಲ, ಕಾಟನ್ ಮಾರ್ಕೆಟ್ ನಿಂದಲ್ಲ, ವ್ಯಾಪಾರಸ್ಥರ ಶ್ರೀಮಂತಿಕೆಯಿಂದಲ್ಲ, ಅದು ಪ್ರಸಿದ್ಧ ಆಗಿದ್ದು ಯಾರಿಂದ? ಸಿದ್ಧಾರೂಢರಿಂದ. ಜನ್ಮವನ್ನು ಚಡಕಾಪುರದಲ್ಲಿ ತಾಳಿದರು. ಹುಬ್ಬಳ್ಳಿಯರ ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಸಿ ಸಮಸ್ತ